ಬಾಲಿವುಡ್ ಪಾಲಿಗೆ 2025 ಬಹಳ ವಿಶೇಷವಾಗಿತ್ತು. ಈ ವರ್ಷದಲ್ಲಿ ಅನೇಕ ಸೆಲೆಬ್ರಿಟಿಗಳು ಮದುವೆ ಆದ್ರು, ಇನ್ನು ಕೆಲವು ಸೆಲೆಬ್ರಿಟಿಗಳು ಪೋಷಕರಾಗಿದ್ದಾರೆ. 2025ರಲ್ಲಿ ಯಾವೆಲ್ಲ ಬಾಲಿವುಡ್ ಸೆಲೆಬ್ರಿಟಿಗಳು ಪೋಷಕರಾಗಿದ್ದಾರೆ ಬನ್ನಿ ನೋಡೋಣ. ಬಾಲಿವುಡ್ ಪಾಲಿಗೆ 2025 ಬಹಳ ವಿಶೇಷವಾಗಿತ್ತು. ಅನೇಕ ಹಿಟ್ ಚಿತ್ರಗಳು ಬಂದವು, ಅನೇಕರು ವಿವಾಹ ಆದ್ರು, ಇನ್ನೂ ಕೆಲವು ಕಹಿ ಘಟನೆಗಳು ನಡೆದಿವೆ ಎಂಬುದು ನಿಜ. ಅದೇ ರೀತಿ ಅನೇಕ ನಟ ನಟಿಯರು ಮಗುವಿಗೆ ಪಾಲಕರಾಗಿದ್ದಾರೆ. ಆ ವಿಷಯಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡು ಸಂಭ್ರಮಿಸಿದ್ದಾರೆ. ಈ ವರ್ಷ ತಂದೆ ತಾಯಿ ಆದ ಸೆಲೆಬ್ರಿಟಿಗಳ ವಿವರ ಇಲ್ಲಿದೆ ನೋಡಿ. ಕತ್ರಿನಾ ಕೈಫ್ ಮತ್ತು ವಿಕ್ಕಿ ಕೌಶಲ್. ಕತ್ರಿನಾ ಕೈಫ್ ಮತ್ತು ವಿಕ್ಕಿ ಕೌಶಲ್ ನವೆಂಬರ್ 7ರಂದು ತಮ್ಮ ಮೊದಲ ಮಗುವನ್ನ ಸ್ವಾಗತಿಸಿದ್ರು. ಈ ದಂಪತಿಗೆ ಗಂಡು ಮಗು ಜನಿಸಿದೆ. ಮಗು ಆಗ್ಲಿ ಅಂತ ಅವರು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಹರಕೆ ಹೊತ್ತಿದ್ರು. ಮಗು ಜನಿಸಿದ ನಂತರ ಈ ದಂಪತಿಗೆ ಅಭಿನಂದನೆಗಳ ಮಹಾಪುರವೇ ಹರಿದು ಬಂದಿತ್ತು. ಆದ್ಯಾ ಶೆಟ್ಟಿ, ಕೆಎಲ್ ರಾಹುಲ್. 2025ರ ಆರಂಭದಲ್ಲಿ ನಟಿ ಆದ್ಯಾ ಶೆಟ್ಟಿ ಮತ್ತು ಕ್ರಿಕೆಟಿಗ ಕೆಎಲ್ ರಾಹುಲ್ ಮುದ್ದಾದ ಹೆಣ್ಣು ಮಗುವಿಗೆ ಪಾಲಕರಾದರು. ಅವರು ಮಾರ್ಚ್ 24ರಂದು ಹೆಣ್ಣು ಮಗುವಿನ ಆಗಮನದ ಬಗ್ಗೆ ತಿಳಿಸಿದ್ರು. 2024ರ ನವೆಂಬರಲ್ಲಿ ಆದ್ಯಾ ಪ್ರೆಗ್ನೆನ್ಸಿ ಬಗ್ಗೆ ಘೋಷಿಸಿದ್ರು. ಪರಿಣಿತಿ ಚೋಪ್ರಾ, ರಾಘವ ಚಡ್ಡಾ. ನಟಿ ಪರಿಣಿತಿ ಚೋಪ್ರಾ ಮತ್ತು ರಾಜಕಾರಣಿ ರಾಘವ್ ಚಡ್ಡಾ ಅವರು ಅಕ್ಟೋಬರ್ 19ರಂದು ಮಗುವನ್ನು ಸ್ವಾಗತಿಸಿದರು. ಎಲ್ಲರೂ ಅವರಿಗೆ ಅಭಿನಂದನೆಗಳ ಸುರಿಮಳೆಗೈದರು. ಅವರ ಪ್ರೀತಿಯ ಮಗನ ಹೆಸರು ನೀರ್. ಮಗನ ಆಗಮನದೊಂದಿಗೆ ತಮ್ಮ ಜೀವನವು ಪೂರ್ಣಗೊಂಡಿದೆ ಎಂಬ ಭಾವವನ್ನು ಅವರು ವ್ಯಕ್ತಪಡಿಸಿದರು. ಕಿಯಾರಾ ಅಡ್ವಾನಿ, ಸಿದ್ಧಾರ್ಥ್ ಮಲ್ಹೋತ್ರಾ. ಕಿಯಾರಾ ಅಡ್ವಾನಿ ಮತ್ತು ಸಿದ್ಧಾರ್ಥ್ ಮಲ್ಹೋತ್ರಾ ಕೆಲವು ವರ್ಷಗಳ ಹಿಂದೆ ವಿವಾಹವಾದರು. ಕಿಯಾರಾ ಜುಲೈ 15ರಂದು ಮುದ್ದಾದ ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ರು. ಅವರು ಈ ಶುಭ ಸುದ್ದಿಯನ್ನ ಎಲ್ಲರೊಂದಿಗೆ ಹಂಚಿಕೊಂಡ್ರು. ಕಿಯಾರಾ ಕನ್ನಡದ ಟಾಕ್ಸಿಕ್ ಸಿನಿಮಾದಲ್ಲಿ ನಟಿಸಿದ್ದಾರೆ. ರಾಜ್ಕುಮಾರ್ ರಾವ್, ಪತ್ರಲೇಖ. ನವೆಂಬರ್ 15ರಂದು ಅವರ 4ನೇ ವಿವಾಹ ವಾರ್ಷಿಕೋತ್ಸವದಂದು ನಟ ರಾಜ್ಕುಮಾರ್ ರಾವ್ ಮತ್ತು ಅವರ ಪತ್ನಿ ನಟಿ ಪತ್ರಲೇಖ ತಮ್ಮ ಮಗಳ ಜನನವನ್ನ ಘೋಷಿಸಿದ್ರು. ಅವರು ಈ ಶುಭ ಸುದ್ದಿಯನ್ನ ಹಂಚಿಕೊಂಡ್ರು. ಅವರ ಹೊಸ ಬದುಕಿಗೆ ಎಲ್ಲರೂ ಶುಭ ಹಾರೈಸಿದ್ರು. ಅರ್ಬಜ್ ಮತ್ತು ಶೂರಾ ಖಾನ್. ಬಾಲಿವುಡ್ ಸ್ಟಾರ್ ನಟ ಸಲ್ಮಾನ್ ಖಾನ್ ಅವರ ಸಹೋದರ ನಟ ಅರ್ಬಜ್ ಖಾನ್ ಮತ್ತು ಅವರ ಪತ್ನಿ ಶೂರಾ ಖಾನ್ ಕೂಡ ಈ ವರ್ಷ ಪೋಷಕರಾದರು. ಅಕ್ಟೋಬರ್ 5ರಂದು ಶೂರಾ ಮಗಳಿಗೆ ಜನ್ಮ ನೀಡಿದ್ರು. ಮಗಳ ಹೆಸರನ್ನ ಸಿಪಾರಾ ಖಾನ್ ಅಂತ ಘೋಷಿಸಿದ್ರು. ನಟ ಅರ್ಬಜ್ಗೆ ಈಗ 58 ವರ್ಷ ವಯಸ್ಸು.